ಹಾಸನ ಜಿಲ್ಲೆ ಬೇಲೂರಿನವ್ರು ನಾವು ಸುಮಾರು ಒಂದು 25 ವರ್ಷದ ಕೆಲಸ ಮಾಡ್ಕೊಂಡು ನಮ್ಮ ವಂಶ ಪರಂಪರೆಯಿಂದ ಬಂದಿದೆ. ಲಿಂಗು ಚದ್ರಾಕ್ಷಿ ಮಾಡೋ ಅಂಥದ್ದು, ಕಂತಿ ಕಾಯಕ ಮಾಡೋದು 25 ವರ್ಷದಿಂದ ನಮ್ಮ ವಂಶ ಪರಂಪರೆಯಿಂದ ಬಂದಿದೆ ಇದು. ಈಗ ಇದಕ್ಕೆ ಲಿಂಗು ಪೀಠ ಅಂತಾರೆ. ಗುರುಗಳು ಇಂದ ಲಿಂಗಧಾರಣೆ ಮಾಡಿಸಿರ್ತಾರೆ ಇದನ್ನು. ಇಲ್ಲ ಹುಟ್ಟಿದಾಗ ಗರ್ಭಿಣಿ ಇದ್ದಾಗ ಒಂದು 7 ತಿಂಗಳಿಗೆ ಲಿಂಗಧಾರಣೆ ಮಾಡಿರ್ತಾರೆ, ಅದನ್ನು ಇಟ್ಟಿರ್ತಾರೆ. ಈ ಥರ ಇದು ಕಲ್ಲು, ಬಳಪದ ಕಲ್ಲಲ್ಲಿ ಮಾಡಿರ್ತಾರೆ. ಇದು ಕರಗುತ್ತಿ ಅನ್ನೋ ಒಂದು ಇದರಿಂದ ಚದ್ರಾಕ್ಷಿ ಅಂತ ಮಾಡಿಸ್ತೀವಿ. ನೀವೇ ಮಾಡ್ತೀರಾ? ಇದನ್ನು ತರಿಸ್ತೀವಿ ನಾವು ಕಲ್ಲನ್ನು, ಅದಕ್ಕೆ ಚದ್ರಾಕ್ಷಿ ನಾವು ರೆಡಿ ಮಾಡಿ ಕೊಡ್ತೀವಿ. ಅದಕ್ಕೆ ಚದ್ರಾಕ್ಷಿ ಅಂದರೆ ಇದು ಕಾಂತಿ, ತುಪ್ಪದ ಕಾಂತಿ ಮತ್ತು ಕರ್ಪೂರದ ಕಾಂತಿ ಅಂತ 2 ರೀತಿ ಬರುತ್ತೆ ಇದರಲ್ಲಿ. ಒಂದು ತುಪ್ಪದ ಕಾಂತಿ ಅಂದರೆ ಈ ಥರ ಬರುತ್ತೆ, ಒಳಗಡೆ ಈ ಥರ ಸ್ವಲ್ಪ ಬರುತ್ತೆ. ಅದ್ರ ಮೇಲೆ ಕರ್ಪೂರದ ಕಾಂತಿ ಅಂದರೆ ಈ ಥರ ಬರುತ್ತೆ, ಶೈನಿಂಗ್ ಬರುತ್ತೆ. ಈ ರೀತಿ ಶೈನಿಂಗ್ ಇರುತ್ತೆ ಯಾವಾಗಲೂ. ಅದಕ್ಕೆ ನೀರು ಹಾಕೋದು ಏನು ಆಗೋದಿಲ್ಲ. ಒಂದು ಮಿನಿಮಮ್ ಒಂದು 30-35 ವರ್ಷ ಚೆನ್ನಾಗಿರುತ್ತೆ ಲಿಂಗು ಚದ್ರ. ಇದಕ್ಕೆ ಗೇರೆಣ್ಣೆ, ಅಚ್ಚುಚ್ಚುಳೆಣ್ಣೆ ಕಾಡಿಗೆ, ತುಪ್ಪದ ಕಾಡಿಗೆ, ಕರ್ಪೂರದ ಕಾಡಿಗೆ ಎಲ್ಲ ಹಾಕಿ ತಯಾರು ಮಾಡ್ತೀವಿ. ಒಟ್ಟು ಒಂದು 60 ಥರದ್ದು ಗಿಡಮೂಲಿಕೆ ಐಟಮ್ಸ್ ಬೀಳುತ್ತೆ ಇದಕ್ಕೆ. 2ರಿಂದ ಕರ್ಪೂರದ್ದು ಮತ್ತು ಕರ್ಪೂರದ ಕಾಂತಿ ಮತ್ತು ತುಪ್ಪದ ಕಾಂತಿಯಿಂದ 2ರಿಂದ ಒಂದು 60 ಥರದ ಐಟಮ್ ಬೀಳುತ್ತೆ. ಮಾಡಿ ತೋರಿಸ್ತೀನಿ ಒಂದು. ಗುರುಗಳು ಕೊಟ್ಟಿರೋಂಥದ್ದು ಪೀಠ ಇದು. ಇದನ್ನು ಒಳಗಡೆ ಇಟ್ಟು ಈ ಥರ ಪ್ಯಾಕ್ ಮಾಡ್ತೀವಿ ಈ ರೀತಿ. ಶೇಪ್ ಕೂಡ ಕೈಯಿಂದ ಕೊಡೋ ಅಂಥದ್ದು. ಇದು ಕರ್ಪೂರದ ಕಾಂತಿ. ಇದು ಮಾಡ್ತಿರೋದು ಕರ್ಪೂರದ ಕಾಂತಿ. ಇದು ಈಟಿಗೆ ಹಿಡಿದ್ರಷ್ಟೇ ಸ್ಮೂತ್ ಆಗುತ್ತೆ, ಇಲ್ಲ ಅಂದ್ರೆ ಗಟ್ಟಿ ಆಗ್ಬಿಡುತ್ತೆ, ಮೆಲ್ಟ್ ಆಗ್ಬಿಡುತ್ತೆ, ತುಂಬ ಗಟ್ಟಿ ಆಗ್ಬಿಡುತ್ತೆ. ನಿಮ್ಮ ತಂದೆಯವರು ಇದೇ ಕೆಲಸ? ನಮ್ಮ ತಂದೆಯವರು ಇದೇ ಕೆಲಸ ಮಾಡ್ತಾ ಇದ್ರು, ನಮ್ಮ ಮುತ್ತಾತರು ಇದೇ ಕೆಲಸ ಮಾಡ್ತಾ ಇದ್ರು. ಇದು ವಂಶದಲ್ಲಿ ಎಷ್ಟು ಇಷ್ಟಲಿಂಗಗಳನ್ನು ಮಾಡಿರ್ಬೋದು ನೀವು? ನಮ್ಮ ಇದರಲ್ಲಿ ಒಂದು 5 ಲಕ್ಷ ಲಿಂಗಗಳು ಆಗಿದ್ದಾವೆ. ಅದು ಲೆಕ್ಕ ಇಡಕ್ಕೆ ಹೋಗಲ್ಲ, ಏಕೆಂದರೆ ನಾವು ಮಾಡಿಸೋರು ಇರ್ತಾರೆ, ಅದು ಅಷ್ಟು ಲೆಕ್ಕ ಇಡಕ್ಕೆ ಬರಲ್ಲ, ಬರೆದಿಡಂತ ಇಡಲ್ಲ. ನಾವು ಮಾಡ್ತಾ ಇರ್ತೀವಿ. ಕರ್ನಾಟಕದ ಎಲ್ಲ ಕಡೆ ಹೋಗ್ತೀವಿ, ಪ್ರತಿಯೊಂದು ಕಡೆನೂ ಹೋಗ್ತೀವಿ. ಪ್ರತಿಯೊಂದು ಜಿಲ್ಲೆ ವಂಶ ಪರಂಪರೆ ಮುಂದುವರಿಸ್ಬೇಕು ಅಂತ ಇದ್ದೀವಿ, ಮಕ್ಳುಗಳಿಗೆ ಕಲಿಸ್ಬೇಕು ಅಂತ ಇದ್ದೀವಿ. ಅದು ಕರ್ಪೂರದ ಕಾಂತಿ ಮತ್ತೆ ಇದನ್ನ ನೀವೇ ಮಾಡೋದು ಅಥವಾ ಇಲ್ಲ ನಾವೇ ಸ್ವಂತ ತಯಾರಿಕೆ ಮಾಡ್ತೀವಿ. ಇದನ್ನ ನೀವು ಹಂಗಾರೆ ಒಳಗಿನ ಸಣ್ಣ ಮಾತ್ರ ತರಿಸೋವಂಥದ್ದು ಇದು. ಅವು ಕೈಯಲ್ಲಿ ಕೊರಿಬೇಕಾಗತ್ತೆ. ಅದು ಪೀಠ ಆದರೆ ಕೈಯಲ್ಲಿ ಕೊರಿಯೋ ಅಂಥದ್ದು. ಇದು ನಾವು ಸ್ವಂತ ಕಂತೆಲ್ಲ ನಾವು ಸ್ವಂತ ಮಾಡ್ಕೊಳ್ಳೋ ಅಂಥದ್ದು. ಇದು ಎಲ್ಲ ಎಷ್ಟೊತ್ತು ಬೇಕಾಗ್ಬೋದು ಒಂದು ಲಿಂಗು ಮಾಡೋಕ್ಕೆ? ಒಂದು ಅರ್ಧ ಗಂಟೆ ಬೇಕಾಗತ್ತೆ. ಅರ್ಧ ಗಂಟೆ ಬೇಕಾಗತ್ತೆ. ಇವಾಗ ಏನು ಮಾಡ್ತಿರೋದು? ಇದು ಓಂಕಾರ ಅಂತ. ಮುಂದೆ ನಮಗೆ ಗುರ್ತು ಬೇಕಲ್ಲ, ಈ ಥರ ಜಲಧಾರಿಗೆ, ಜಲಧಾರಿ ಇದೆ, ಈ ಜಲಧಾರಿಗೆ ಗುರ್ತು ಮಾಡ್ತಾ ಇದೀವಿ. ಓಂಕಾರ ಅದೇ ಕಡೆ ಜಲಧಾರಿ ಅದು ಮಾರ್ಕ್ ಮಾಡ್ಕೊಂಡಿರ್ತೀವಿ. ಈಗ ದಬ್ಳದಲ್ಲಿ ಇದು ಮಾಡ್ಕೊಂಡಿರ್ತೀವಲ್ಲ, ಇಲ್ಲಿ ಮಾರ್ಕ್ ಇದೆಯಲ್ಲ, ಮಾರ್ಕಿ ತಕ್ಕಂತೆ ಮಾಡ್ತೀವಿ. ಇದು ಓಂಕಾರ ಬರುತ್ತೆ ಈ ಥರ. ಈಗ ರೆಡಿನಾ? ಇದು ರೆಡಿ ಆಗಿದೆ. ಈಗ ಇದು ರೆಡಿ ಆಗಿದೆ. ಇದೊಂದು 25 ವರ್ಷ ಚೆನ್ನಾಗಿರುತ್ತೆ. 25 ವರ್ಷ ಬರುತ್ತೆ. 30 ವರ್ಷದ ಮೇಲೂ ಬರುತ್ತೆ. ಬೆಂಕಿ ತಗಲಬಾರ್ದು. ಹಸಿ ಬಟ್ಟೆ, ಹೂವು, ಪತ್ರೆ ಏನು ಇಡಕ್ಕೆ ಹೋಗಬಾರ್ದು. ಒಣ ಬಟ್ಟೆ ಅಷ್ಟು ಇಟ್ಕೊಂಡು ನಿಮ್ಗೆ 25 ವರ್ಷ ಇಡಬೇಕಾದ್ರೆ ಡ್ರೈ ಮಾಡಿ ಇಡಬೇಕು. ಬಟ್ಟೆನ ಒಣ ಬಟ್ಟೆ ಇಡಬೇಕು, ಡ್ರೈ ಮಾಡಿ. ಇದೇ ರೀತಿ ಇರುತ್ತೆ. ಅದನ್ನು ಬರೀ ಕರಡಿಗೆಯಲ್ಲಿ ಮಾತ್ರ ಇಡ್ತಾರಲ್ಲ? ಕರಡಿಗೆಯಲ್ಲಿ ಕೆಲವರು ಬಟ್ಟೆಲಿ ಕಟ್ತಾರೆ, ವಸ್ತ್ರದಲ್ಲಿ ಕಟ್ತಾರೆ. ಕರಡಿಗೆ, ಗಂಧದ ಕರಡಿಗೆ, ಸ್ಟೀಲ್ ಕರಡಿಗೆ, ಬೆಳ್ಳಿ, ಅವರು ಯಾವ್ದ್ರಲ್ಲಿ ಕಟ್ಟಿಗೆ ಇದು ಮಾಡೋದು ನಡೆಯುತ್ತೆ, ತೊಂದರೆ ಇಲ್ಲ. ಈ ರೀತಿ ಬರುತ್ತೆ.